ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಮ್ಮ ಜೊತೆ ಚಲಪತಿ ಸರ್ ಇದ್ದಾರೆ, ಮಾತಾಡ್ಸ್ಬಿಡ್ತೀನಿ ಅವರನ್ನು. ಚಲಪತಿ ಸರ್, ಈಗ ಇದರಲ್ಲಿ ಎರಡರಲ್ಲಿ ಯಾವುದೋ ಒಂದು ಮಾತ್ರ ನಿಜ ಇರೋಕ್ಕೆ ಸಾಧ್ಯ ಸರ್. ಒಂದು, ಇಲ್ಲಿ ಕೊಲೆಗಳೇ ನಡೆದಿಲ್ಲ. ಇನ್ನೊಂದು, ಕೊಲೆಗಳು ನಡೆದಿವೆ, ಯಾರು ಮಾಡಿದ್ದಾರೆ ಅವ್ರು ಸಿಕ್ಕಿಲ್ಲ. ಮೂರನೇ ವಿಚಾರ ಅಂತ ಬಂದಾಗ, ಯಾವ ವ್ಯಕ್ತಿ ಬಂದು ಕೊಲೆ ನಡೆದಿತ್ತು, ನಾನು ಹೂತು ಹಾಕಿದ್ದೀನಿ, ನಾನು ಫೋಟೋಗ್ರಾಫ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನೋ ಅವನೇ ಸುಳ್ಳು ಹೇಳ್ತಾ ಇರಬೇಕು, ಇಲ್ಲ ಅವನು ನಿಜ ಹೇಳ್ತಾ ಇರಬೇಕು. ಒಟ್ಟಿನಲ್ಲಿ ಯಾರಿಗೂ ಒಬ್ಬರಿಗೆ ಸಂಕೇತಣಿಗೆ ಸರ್ ಹೇಳಿದ ರೀತಿಯಲ್ಲಿ ಯಾರಿಗೂ ಒಬ್ಬರಿಗೆ ಒಂದು ಕ್ಲೀನ್ ಚಿಟ್ ಸಿಗುತ್ತೆ. ಆ ಇಡೀ ಆ ಭಾಗದ ಕೊಲೆಗಳೋ ಅತ್ಯಾಚಾರಗಳೋ ಅಥವಾ ಶವ ಹೂತು ಹಾಕಿದ ಪ್ರಕರಣಗಳೋ ಒನ್ಸ್ ಫಾರ್ ಆಲ್ ಒಂದು ಫುಲ್ ಸ್ಟಾಪ್ ಬೀಳುತ್ತೆ ಸರ್. ಅದಕ್ಕೆ ಸಿಕ್ಕಿರ್ತಕ್ಕಂಥ ಗೋಲ್ಡನ್ ಆಪರ್ಚುನಿಟಿ ಇದು. ಇಲ್ಲಿ ಯಾರೂ ಕೂಡ ಸರ್ ದೇವಾಲಯದ ಬಗ್ಗೆ ಆಗಲಿ, ಅಲ್ಲಿನ ಅಧಿಕಾರಿಗಳ ಬಗ್ಗೆ ಆಗಲಿ, ಆ ದೇವರ ಬಗ್ಗೆ ಆಗಲಿ ಯಾರ್ಯಾರೂ ಮಾತಾಡ್ತಿಲ್ಲ ಸರ್. ಮಾತಾಡಬಾರ್ದು, ಅದು ಅಕ್ಷಮ್ಯ ಆಗಿಬಿಡುತ್ತೆ. ಅದು ನಮಗೆ ಈ ವಿಚಾರದಲ್ಲಿ ಏನೂ ಇಲ್ಲ. ಅಲ್ಲಿ ಯಾರಾದರೂ ಅಕಸ್ಮಾತ್ ಅನ್ಯಾಯ ಆಗಿದ್ದರೆ ಅವ್ರ ವಿಚಾರದಲ್ಲಿ ಒಂದು ನ್ಯಾಯ ಸಿಕ್ಕಿಬಿಡಲಿ ಅಂತ, ಅಥವಾ ಇವನು ಯಾರು ಬಂದಿದ್ದಾನಲ್ಲ ಇವನನ್ನೇ ಎಕ್ಸ್ಪೋಸ್ ಮಾಡಲಿ ಈ ತನಿಖೆ, ಇವನೇ ಸುಳ್ಳು ಹೇಳಿದಾನೆ ಅಂತಾದರೂ ಹೇಳಲಿ, ಏನೋ ನಡಿಬೇಕಲ್ಲ ಸರ್. ಒಟ್ಟಿನಲ್ಲಿ ಮಾತಾಡಿ ಸರ್. ಒಳ್ಳೆ 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 ಪ್ರಶ್ನೆ ಕೇಳಿದ್ರಿ, ಪ್ರಶ್ನೆ ಇಟ್ರಿ. ಇದರಲ್ಲಿ SIT ತನಿಖೆ ಸಂಪೂರ್ಣವಾಗಿ ಮುಗಿದ ಮೇಲೆನೆ ಇದರ ಸಾರಾಂಶ ಏನು ಅಂತ ಗೊತ್ತಾಗುತ್ತೆ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅಫೆನ್ಸ್ ನಡೆದಿದೆ ಅಂತಾನು ಹೇಳ್ತಾ ಇಲ್ಲ, ಅಥವಾ ನಡೆದಿಲ್ಲ ಅಂತಾನು ಹೇಳ್ತಾ ಇಲ್ಲ. ಇದೆಲ್ಲ ನಮಗೆ ಸಂಪೂರ್ಣ ಮಾಹಿತಿ ಬರೋದು ಸಂಪೂರ್ಣವಾದ SIT ತನಿಖೆ ಪೂರ್ಣ ಪ್ರಮಾಣದ ತನಿಖೆ ಆದ್ಮೇಲೆನೆ. ಯಾಕೆ ಅಂತ ನಾನು ಸ್ಪಷ್ಟವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗಾಗಲೇ ಹಲವಾರು ವರ್ಷಗಳ ಹಿಂದೆ ಇದು ನಡೆದಿರೋಂತ ಕೃತ್ಯಗಳು. ಈಗಾಗಲೇ ಹಲವು ಜನ ವಯಸ್ಸಾಗಿರ್ತದೆ, ಮೆಮೊರೀಸ್ ಕಳ್ಕೊಂಡಿರ್ತಾರೆ, ಕೆಲವರು ಸತ್ತಿರ್ತಾರೆ, ಕೆಲವು ಸಾಕ್ಷಿಗಳು. ಇಂತ ಒಂದು ಪರಿಸ್ಥಿತಿಯಲ್ಲಿ SIT ಅವರು ಯಾವ ರೀತಿ ತನಿಖೆ ಕೈಗೊಳ್ತಾರೆ, ಯಾವ ರೀತಿ ತನಿಖೆಯನ್ನು ಮುಂದುವರಿಸ್ತಾರೆ, ಅಂದ್ರೆ ಈಗ ಕಣ್ಮುಂದೆ ನಡೆದ ಇನ್ಸಿಡೆಂಟ್ಗಳನ್ನೇ ತಿರ್ಗಾ ಮುರುಗಾ ಆಗ್ತಾ ಇದೆ. ಇದು ಯಾವ್ದೋ ವರ್ಷದಲ್ಲಿ ಯಾವಾಗ ಬರೀ ಇವನೊಬ್ಬ ಹೇಳ್ತಾ ಇದ್ದಾನೆ, ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ನಾನೇ ಎಲ್ಲ ಊತೆ, ನಾನೇ ಇಲ್ಲಿ ಮಾಡಿದೆ ಅಂತ. ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ದ? ಇದು ಸಹಜವಾಗಿ ಬರುವಂತ ಪ್ರಶ್ನೆ. ನಾನು ಯಾರ ಮೇಲೇನು ಗೂಬೆ ಕುಂಡ್ರಿಸ್ತಾ ಇಲ್ಲ, ಯಾರ ಮೇಲೇನು ಇವರೇ ಮಾಡಿದ್ದಾರೆ ಅವರೇ ಮಾಡಿದಾರೆ ಅಂತ ಹೇಳ್ತಾ ಇಲ್ಲ. ನೂರಾರು ಕೊಲೆ ಮಾಡಕ್ ಮೊದ್ಲೆ 2-3 ಆಗಿದ ತಕ್ಷಣ ಅವ್ರು ಯಾರ ಹತ್ರನ ಹೇಳ್ಕೋಬಹುದಾಗಿತ್ತು. ಅದನ್ನ ಬೇರೆಯವ್ರ ಹತ್ರ, ಈಗ ನಾನು ಏನೋ ಒಂದು ಇನ್ಸಿಡೆಂಟ್ ನೋಡ್ತೀನಿ ಅಥವಾ ನಾನು ಮಾಡಿರ್ತೀನಿ, ಅದನ್ನ 3ನೇವ್ರ ಹತ್ರ ಹೇಳ್ಕೊಂಡ್ರೆ ದಟ್ ಬಿಕಮ್ಸ್ ಎನ್ ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಅಂತ ಸಾಹೇಬ್ರಿಗೆ ಗೊತ್ತದು. ಸಂಕೇತ್ ಸಾಹೇಬ್ರಿಗೆ ನಾನೇನು ಹೇಳುವಂತದ್ದೆಲ್ಲ ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್. ಎಷ್ಟು ಜನದ ಹತ್ರ ಆತರ ಹೇಳ್ಕೊಂಡಿದ್ದಾನೆ, ಆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೋಬೇಕು, ಅದನ್ನ ನಾವು ಸಾಕ್ಷಿಯಾಗಿ ಪರಿಗಣಿಸಬೇಕು. ದಟ್ ಬಿಕಮ್ಸ್ ಎ ವೆರಿ ಇಂಪಾರ್ಟೆಂಟ್ ಎವಿಡೆನ್ಸ್ ಇನ್ ದ ಕೋರ್ಟ್ ಆಫ್ ಲಾ. ಅದು ಸಾಹೇಬ್ರಿಗೆ ಚೆನ್ನಾಗಿ ಗೊತ್ತು. ಸೊ ನಾನು ಹೇಳೋದು, ನಾನು ಕೃತ್ಯ ನಡೆದಿದೆ ಅಂತಾನೂ ಹೇಳಲ್ಲ, ನಡೆದಿಲ್ಲ ಅಂತಾನೂ ಹೇಳೋದಿಲ್ಲ. ಇದು ಪೂರ್ಣ ಪ್ರಮಾಣವಾದ ಆ ಒಂದು ತನಿಖೆ ಆಗ್ಬೇಕು. ಈಗ ಯಾಕೆ ನಾನು ಇಷ್ಟೊಂದು ಆಗ್ಲೇ ನಾನು ಒಂದು ಮಾತು ಹೇಳಿದೆ, ಧರ್ಮಸ್ಥಳ ಅಂದ ತಕ್ಷಣ ನಾವು ದೇವರ ಬಗ್ಗೆನೆ ನಮಗೆ ಗಮನ ಹರಿಸ್ತೀವಿ ಹೊರತಾಗಿ ಇನ್ ಯಾರ ಮೇಲೇನೂ ಬರೋದಿಲ್ಲ. ಇದು ನ್ಯಾಚುರಲ್, ನನಗೆ ಅಲ್ಲ, ಪ್ರತಿಯೊಬ್ಬ ಹಿಂದೂಗಳು ದೇವಸ್ಥಾನಕ್ಕೆ ಬರುವಂತವ್ರಿಗೆ ಆಗುವಂತ ಒಂದು ಪರಿಣಾಮ. ಧರ್ಮಸ್ಥಳದಲ್ಲಿ ಹಿಂಗಾಯ್ತು ಅಂದ್ರೆ ಅಲ್ಲಿ ಏನೋ ದೇವಸ್ಥಾನದ ಹತ್ರ ದೇವರಲ್ಲಿ ಏನೋ ಆಗಿದೆ ಅಂತಾನೆ ನಮ್ಗೆ ಅನ್ಸೋದು. ನಾನು ಬೇರೆಯವರಿಗೆ ಅಥವಾ ಅವರ ಭಾವನೆಗಳಿಗೆ ದತ್ತೆ ತಂದಿದ್ರೆ ನಾನು ಐ ಆಮ್ ರೆಡಿ ಟು ಸೇ ಸಾರಿ ಫಾರ್ ಇಟ್. ಬಟ್ ಆದ್ರೂ ಸತ್ಯಾಂಶ ಹೊರಗೆ ಬರಲೇಬೇಕು. ಇದು SIT ಮುಖಾಂತರ ಬರ್ಲಿ. ನನ್ನ ಆದ್ಯತೆ SIT ಅವರು ಪೂರ್ಣ ಪ್ರಮಾಣದ ತನಿಖೆ ಮಾಡಿ ಸತ್ಯವನ್ನು ಹೊರಗೆ ತೆಗಲಿ ಅನ್ನೋದೇ ನನ್ನ ಆಸೆ. ಫೈನ್ ಸರ್, ಫೈನ್ ಸರ್. ಥ್ಯಾಂಕ್ ಯು ಚಲಪತಿ ಸರ್, ಥ್ಯಾಂಕ್ ಯು ಸಂಕೇತ್ ಎಣಿಗೆ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದಿರಿ ಇಬ್ಬರು ಕೂಡ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನೋಡಿ, ಒಂದು ಕಡೆ ಜೋರಾಗಿ ಈ ಕೊಲೆಗಳ ಬಗ್ಗೆ, ಅತ್ಯಾಚಾರದ ಬಗ್ಗೆ ಒಂದು ಧ್ವನಿ ಎದ್ದೇಳ್ತಾ ಇದೆ. ಅದು ಪ್ರತಿಭಟನೆ ರೂಪದಲ್ಲೂ ಎದ್ದೇಳ್ತಾ ಇದೆ, ಸಾಮಾಜಿಕ ಮಾಧ್ಯಮದಲ್ಲೂ ಎದ್ದೇಳ್ತಾ ಇದೆ, ಅನೇಕ ಚರ್ಚೆಗಳಲ್ಲೂ ಅದೇ ಇದೆ, ಅಭಿಪ್ರಾಯಗಳಲ್ಲೂ ಅದೇ ಇದೆ, ಅಭಿಪ್ರಾಯ ಭೇದಗಳಲ್ಲೂ ಇದು ಕಂಡು ಬರ್ತಾ ಇದೆ. ಹೀಗಿದ್ದಾಗ ಒನ್ಸ್ ಫಾರ್ ಆಲ್ ಈ ಒಂದು ಒತ್ತಡಕ್ಕೆ ಒಳಗಾಗಿ ಒಬ್ಬ ವ್ಯಕ್ತಿ ಇಲ್ಲಿ ಸೃಷ್ಟಿಯಾದ್ನಾ ನಮಗೆ ಗೊತ್ತಿಲ್ಲ. ಈ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾನ ನಮಗೆ ಗೊತ್ತಿಲ್ಲ. ಈ ವ್ಯಕ್ತಿ ಅಪ್ಪಟ ಸತ್ಯ ಹೇಳ್ತಾ ಇದ್ದಾನ ಅದು ನಮಗೆ ಗೊತ್ತಿಲ್ಲ. ಆದರೆ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಆಗಿದೆಯಂತೆ, ಆಗಿಲ್ವಂತೆ, ಇಲ್ಲ ಮಾಡಿರಬಹುದಂತೆ, ಅಯ್ಯೋ ಅವರೇ ಅಂತೆ, ಎಲ್ಲ ಅವ್ರ ಕಡೆಯವರೇ ಅಂತೆ. ಇಂಥ ಅಂತೆಕಂತೆಗಳಿಗೆ ಒಂದು ಪರ್ಮನೆಂಟಾಗಿ ಒಂದು ಫುಲ್ ಸ್ಟಾಪ್ ಹಾಕಬೇಕಾದ್ರೆ ಈ ಒಂದು ವಿಚಾರದಲ್ಲಿ ಒಂದು ತನಿಖೆ ನಡೆದು ಬಿಡಲಿ. SIT ನಾಳಿನ ತನಿಖೆ ಮಾಡ್ತೀವಿ ಅಂತ ಅದು ಹೊರಟಿದ್ದಾರೆ. ಈ ತನಿಖೆಯಲ್ಲಿ ಸತ್ಯಾಂಶ ಹೊರಬರಲಿ.